ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 27ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಮಾರ್ಕೆಟ್ ನಿಮಗೆ ಆಲ್ವೇಸ್ ಲೈಕ್ ಈಸಿ ಅನಿಸುತ್ತೆ. ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡಲ್ಲ, ಮಾರ್ಕೆಟ್ ಯು ಆಲ್ವೇಸ್ ಫೀಲ್ ಡಿಫಿಕಲ್ಟ್. ಓಕೆನಾ? ಸೊ ಲೈಕ್ ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಮಾರ್ಕೆಟ್ನ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಲಾಟ್ ಆಗುತ್ತೆ ಅಂತ. ಲೈಕ್ ಎನಿಥಿಂಗ್, ನೀವು ಒಂದು ಎಜುಕೇಷನಲ್ಲಿ ಒಂದು ಡಿಗ್ರಿನ ತೊಗೊಬೇಕಂದ್ರೆ ಯಾವುದೇ ಫೀಲ್ಡ್ ಇರ್ಬೋದು, ಮಿನಿಮಮ್ 3 to 4 ಇಯರ್ಸ್ ಅಂತೂ ಇದ್ದೇ ಇರುತ್ತೆ. ಸೇಮ್ ಇದು ಕೂಡ ಹಾಗೇನೆ. ಒಂದು ಸೆಕೆಂಡ್. ಸೇಮ್ ಸ್ಟಾಕ್ ಮಾರ್ಕೆಟ್ ಕೂಡ ಹಾಗೇನೆ. ಸೊ ನೀವು ಏನಾದರೂ ಇದರಲ್ಲಿ ಒಂದು ಅಚೀವ್ ಮಾಡಬೇಕು ಅಂದರೆ ಯು ಮೈಟ್ ಬಿ ಟೇಕ್ ಇಟ್ ವಿಲ್ ಲೈಕ್ 2 to 3 ಇಯರ್ಸ್ ತನಕಲೂ ನಿಮಗೆ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ಲೈಕ್ ನೀವು ಪ್ರಾಫಿಟೇ ಮಾಡ್ತಾ ಇರ್ಬೋದು, ಲಾಸೇ ಮಾಡ್ಕೊಳ್ತಿರ್ಬೋದು, ಸ್ಟ್ರಗ್ಲಿಂಗ್ ಫೇಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲಿ ತನಕ ನಿಮ್ಮನ್ನು ನೀವು ಕಾನ್ಸಂಟ್ರೇಟ್ ಮಾಡಲ್ಲ, ಯು ನೆವರ್ ಗೆಟ್ ದಟ್ ಸಚ್ ಆಪರ್ಚುನಿಟೀಸ್. ಲೈಕ್ ನಾನು ಮಾರ್ಕೆಟಲ್ಲಿ ಒಂದು ಉತ್ತಮವಾದ ಪ್ರಾಫಿಟ್ನ ಮಾಡ್ಬೋದು, ಮಾಡೋಕ್ಕಾಗೋಲ್ಲ, ಆಲ್ ದೋಸ್ ಥಿಂಗ್ಸ್ ಇದ್ದೇ ಇರುತ್ತೆ. ಓಕೆನಾ? ಸೊ ಅದಕ್ಕೆ ನಾನು ನಿಮಗೆ ಹೇಳೋದು, ಯು ಆಲ್ವೇಸ್ ಫೀಲ್ ಲೈಕ್ ಮಾರ್ಕೆಟು ಒಂದಲ್ಲ ಒಂದಿನ ನನಗೂ ಅಮೌಂಟ್ ಕೊಟ್ಟೇ ಕೊಡುತ್ತೆ, ನಾನು ಅದನ್ನು ಲೈಕ್ ಪ್ರಾಫಿಟ್ ಮಾಡೇ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಂಗೆ ಡೆಫಿನೆಟಾಗಿ ನೀವು ಕೂಡ ಅದರಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಓಕೆನಾ? ಸೊ ನನ್ನ ಥಿಂಗ್ಸು ಅಷ್ಟೇ. ವೆನ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್, ಸೋ ಮೆನಿ ಅಪ್ ಆ್ಯಂಡ್ ಡೌನ್ಸ್ ನಾನು ನೋಡಿದ್ದೀನಿ. ಬಿಕಾಸ್ ನಿಮ್ಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿನೇ ನಾನಿಲ್ಲಿ ಸಿಂಪತಿಗೋಸ್ಕರ ನಿಮ್ಮ ಹತ್ರ ಅದರದ್ದು ವಿಡಿಯೋ ಮಾಡಾಕಿ ಸ್ಟೋರಿ ಹೇಳ್ಕೊಂಡು ಕೂತ್ಕೊಳ್ಳೋ ಮೈಂಡ್ಸೆಟ್ ನಂದಲ್ಲ. ಬಿಕಾಸ್ ಎವ್ರಿವೇರ್ ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್, ಅದರಲ್ಲಿ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ನೀವು ಜಾಬ್ ಮಾಡ್ಬೇಕಾದ್ರೆ ಸ್ಟ್ರಗ್ಲಿಂಗ್ ಇರಲ್ವಾ? ಇದ್ದೇ ಇರುತ್ತೆ. ಸೇಮೇ ಬಿಸ್ನೆಸ್ ಮಾಡ್ಬೇಕಾದ್ರೆ ಸ್ಟ್ರಗ್ಲಿಂಗ್ ಇರಲ್ವಾ? ಇದ್ದೇ ಇರುತ್ತೆ. ಫೀಲ್ ದಟ್ ಕಂಫರ್ಟಬಲ್, ಲೆಟ್ಸ್ ಮೇಕ್ ಇಟ್ ಅಷ್ಟೇ. ವಾಟ್ ಎವರ್ ಇಸ್ ದೇರ್, ಲೆಟ್ಸ್ ಮೇಕ್ ಇಟ್. ಮೈ ಡೇ ವಿಲ್ ಕಮ್, ಮೈ ಡೇ ವಿಲ್ ಕಮ್ ಅಂತ ನೀವು ಎಲ್ಲಿ ತನಕ ಅಂದ್ಕೊಳ್ತೀರಾ, ಅಲ್ಲಿ ತನಕಲ್ಲೂ ಡೆಫಿನೆಟಾಗಿ ನೀವು ಕೂಡ ಲೈಕ್ ವೆಯ್ಟ್ ಮಾಡಿ ಒಂದು ಉತ್ತಮ ಟ್ರೇಡರ್ ಆಗ್ತೀರಾ. ಸೊ ಅದೇ ನಾನು ನಿಮಗೆ ಹೇಳೋದು. ಸೊ ಎಲ್ರಿಗೂ ಕೇಳೋದು ಇಷ್ಟೇ, ಇದೇ ಫೀಲ್ಡಿಗೆ ಬರಬೇಕು ಅಂತ ನಿಮ್ಮ ಮೈಂಡಲ್ಲಿದೆಯಾ? ಡೂ ಹಾರ್ಡ್ ವರ್ಕ್. ಫೀಲ್ ಲೈಕ್ ನಿಮ್ಮ ಪಾತ್ವೇ ಏನಿದೆ ಅದನ್ನು ಇದು ಮಾಡ್ಕೊಳ್ಳಿ. ಇವನ್ ನಾನು ಕ್ಲಾಸ್ ಜಾಯ್ನ್ ಆದವ್ರಿಗೂ ಹೇಳೋದು ಅಷ್ಟೇ, ನಾನು ಏನು ಕಲಿಸ್ತೀನಲ್ಲ ಅದನ್ನು ಅಡಿಷ್ನಲಾಗಿ ನೀವು ನಿಮ್ಮದೇ ಆದಂಥ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ದೆನ್ ಯು ವಿಲ್ ಫೀಲ್ ಮೋರ್ ಕಂಫರ್ಟಬಲ್. ಅದನ್ನೇ ನಾನು ಅವಾಗ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡೋದು. ಬಿಕಾಸ್ ಐ ನೆವರ್ ಸೇ ಲೈಕ್ ನಾನು ಏನು ಕಲಿಸಿನಲ್ಲ ದಿಸ್ ಈಸ್ ನಿಮಗೆ 100%, 200% ನೋ. ಸೊ ಆಲ್ವೇಸ್ ಲೈಕ್ ಅದನ್ನು ನೀವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದು ಹೇಗೆ ಅನ್ನೋದು ನೀವು ಅರ್ಥ ಮಾಡಿಕೊಂಡ್ರೆ ಯು ವಿಲ್ ಬಿಕಮ್ ಮೋರ್ ಕಾನ್ಫಿಡೆಂಟ್ ಇನ್ ಟ್ರೇಡಿಂಗ್. ಓಕೆನಾ? ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಟಾಪಿಕ್. ಓಕೆ, ಫಸ್ಟು ನೀವು ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬಂದ್ಬಿಡಿ. ಸೊ ನೆವರ್ ಥಿಂಕ್ ಇಟ್ ಲೈಕ್ ಇವತ್ತಿನ ಪ್ರಾಫಿಟ್ಟು ಈಚ್ ಇಸ್ ಎ ಈಸಿ ಪ್ರಾಫಿಟ್, ಆಲ್ ದೋಸ್ ಥಿಂಗ್ಸ್ ಬ್ಲಾ ಬ್ಲಾ. ಸೊ ನಿಮಗೆ 3 ಟ್ರೇಡು ನಾನು ಮಾಡಿರೋದು ಪುಟ್ಟಲ್ಲೇ, ನೋ ಕಾಲ್ ಸೈಡ್ ಟ್ರೇಡ್ಸ್. ಬಟ್ ನಿಮಗೆ ಫಸ್ಟು 2 ಟ್ರೇಡ್ಸಲ್ಲೇ ಐ ಟುಕ್ ಇಟ್ ಆನ್ ವೆರಿ ಗುಡ್ ಎಸ್ ಎಲ್. ಓಕೆನಾ? ಬಿಕಾಸ್ ನಾನು ಏನಕ್ಕೆ ಎಸ್ ಎಲ್ ಹಿಟ್ಟಾಯಿತು, ನನಗೆ ಏನಕ್ಕೆ ಎಸ್ ಎಲ್ ತೊಗೊಂಡೆ, ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಅದಾದಮೇಲೆ ವಾಟ್ ಎವರ್ ಹಿಯರ್ ಯು ಆರ್ ಸೀಯಿಂಗ್, ಐ ಡಬಲ್ ಕ್ವಾಂಟಿಟಿನ ನಾನು ಟ್ರೇಡ್ ಮಾಡಿದ್ದೀನಿ. ನೀವು ಅನ್ಕೊಬೋದು, ಸರ್ ಡಬಲ್ ಕ್ವಾಂಟಿಟಿನ ಟ್ರೇಡ್ ಮಾಡಬಾರ್ದು, 3 ಲಾಸ್ ಆಗುತ್ತೆ ಅದು ಇದು ಅಂತ. ಐ ಅಗ್ರಿ. ಬಟ್ ಏನಂದರೆ ನನಗಿವತ್ತಲ್ಲಿ ಕನ್ಫರ್ಮೇಷನ್ ಇತ್ತು ನನಗಲ್ಲಿ, ಲೈಕ್ ಆಲ್ಮೋಸ್ಟ್ ಮಾರ್ಕೆಟ್ ಇಲ್ಲಿಂದಲೇ ಬೀಳ್ಬೋದು, ಲೆಟ್ಸ್ ಟೇಕ್ ಇಟ್ ಆನ್ ಡಬಲ್ ಟ್ರೇಡ್ ಅಂತ. ಆ್ಯಂಡ್ ಇವತ್ತು ಓವರ್ ಟ್ರೇಡಿಂಗ್ ಕೂಡ ಆಗಿದೆ. ಇನ್ನೂ ಒಂದು ಹೇಳ್ತೀನಿ, ಓವರ್ ಟ್ರೇಡಿಂಗ್ ಕೂಡ ಆಗಿದೆ. ಆ್ಯಂಡ್ ಥರ್ಡ್ ಟ್ರೇಡ್ ಐ ಹ್ಯಾವ್ ಮೇಡ್ ದಿಸ್ ಮಚ್ ಮನಿ. ಓಕೆನಾ? ಸೊ ನಿಮಗೆ ಓವರ್ ಟ್ರೇಡಿಂಗ್ ಕೂಡ ಆಗಿದೆ. ಟುಡೇ ಐ ಹ್ಯಾವ್ ಟ್ರೇಡೆಡ್ ಮೋರ್ ದೆನ್ 7 ಅಪ್ ಟು 8 ಟ್ರೇಡ್ಸ್ ತನಕಲ್ಲೂ ನನಗೆ ಆಗಿದೆ ಟ್ರೇಡ್ಸ್ ಇವತ್ತು. ಬಿಲೀವ್ ಮಾಡಿ, 7 or 8 ಟ್ರೇಡ್ಸ್ ಟ್ರೇಡ್ ಮಾಡಿದಿರಿ. ಎಸ್, ಅದನ್ನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಫಸ್ಟು 2 ಟ್ರೇಡ್ಸಲ್ಲಿ ಐ ಹ್ಯಾವ್ ಮೇಡ್ ಇಟ್ ಲಾಸ್. 2 ಟ್ರೇಡ್ಸ್ ಬಿಕಮ್ ಲಾಸ್. ರೆಸ್ಟ್ 6 ಏನಿದಾವಲ್ಲ, ಐ ಹ್ಯಾವ್ ಮೇಡ್ ಇಟ್ ಪ್ರಾಫಿಟ್. ಓಕೆನಾ? ಸೊ ಕ್ವಾಂಟಿಟೀಸ್ ಲೈಕ್ ನಾನು ಕ್ವಾಂಟಿಟೀಸ್ ಮ್ಯಾನೇಜ್ ಮಾಡ್ಕೊಂಡಿರೋದು ಇರ್ಬೋದು, ನಂಬರ್ ಆಫ್ ಪಾಯಿಂಟ್ಸ್ ಸ್ಕ್ಯಾಲ್ಪಿಂಗಲ್ಲಿ ಎತ್ಕೊಂಡಿರೋದು ಇರ್ಬೋದು, ಕೆಲವೊಂದು ಟ್ರೇಡ್ಸ್ಗಳು ಲೈಕ್ 7-8 ಪಾಯಿಂಟ್ಗೆ ಎಕ್ಸಿಟ್ ಆಗಿರ್ಬೋದು, ಕೆಲವೊಂದು ಟ್ರೇಡ್ಸ್ಗಳನ್ನ 12-13 ಪಾಯಿಂಟ್ ತನಕ ಹೋಲ್ಡ್ ಮಾಡಿರೋದು ಇದೆ. ಸೊ ಹಾಗಾಗಿನೇ ಅಷ್ಟೆಲ್ಲ ಸೇರಿ ಇಷ್ಟ ಆಗಿದೆ. ಓಕೆನಾ? ಸೊ ನನ್ನ ಪ್ರಕಾರ ಇವತ್ತು ನನಗೆ ಬ್ರೋಕರೇಜ್ ಕೂಡ ಒಂದು ಉತ್ತಮವಾಗಿ ಬ್ರೋಕರೇಜ್ ಕೂಡ ಹೋಗುತ್ತೆ. ಐ ನೋ ದಟ್. ಸೊ ದಟ್ಸ್ ಓಕೆ, ಲೆಟ್ ರಿಫ್ರೆಶ್ ಇಟ್. ಬ್ರೋಕರೇಜ್ ಕೂಡ ಒಂದು ಒಳ್ಳೆ ಬ್ರೋಕರೇಜ್ ಕೂಡ ಹೋಗುತ್ತೆ. ಅದ್ರ ಪ್ರಕಾರನೇ ನಾನು ಹೇಳಬೇಕು ಅಂದ್ರೂ ಐ ಡೋಂಟ್ ವಾಂಟ್ ಟು ಸೇ ಆಲ್ ದೋಸ್ ಥಿಂಗ್ಸ್. ಬಟ್ ಅಟ್ ದ ಎಂಡ್ ಏನಂದರೆ ಪ್ರಾಫಿಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಲೈಕ್ ಈ ಮಂತಲ್ಲಿ ದಿಸ್ ವಾಸ್ ದ ಸೆಕೆಂಡ್ ಟೈಮ್ ಐ ಆಮ್ ಹಿಟ್ಟಿಂಗ್ ದಿಸ್. ಬಟ್ ಏನಂದರೆ ನಿಮಗೆ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಅಂತಲ್ಲ, ವೆನ್ ಎವರ್ ಯು ಫೀಲ್ ಇಟ್ ಗುಡ್ ಟ್ರೇಡ್ಸ್, ಯು ಕ್ಯಾನ್ ಕಾನ್ಫಿಡೆಂಟ್ಲಿ ಯು ಕ್ಯಾನ್ ಟೇಕ್ ಇಟ್ ಆ್ಯಂಡ್ ಮೇಕ್ ಇಟ್. ಓಕೆನಾ? ದಟ್ ವಾಸ್ ದ ಥಿಂಗ್. ಈ ಒಂದು ನೆನ್ನೆನೇ ನಾನು ಈಸಿಯಾಗಿ ಟ್ರೇಡ್ನ ಮಾಡ್ಕೊಬೋದಿತ್ತು. ನನ್ನ ಯೂಶ್ವಲಿ ಮೈಂಡ್ಸೆಟ್ ಏನು ಗೊತ್ತಾ, ನಾನು ಏನಾದರೂ ಫಸ್ಟ್ ಟ್ರೇಡಲ್ಲಿ ಇಫ್ ಐ ಮೇಕ್ ಮೋರ್ ದೆನ್ 10K,
ನಾನು ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ಮಾರ್ಕೆಟಲ್ಲಿ. ಏನಕ್ಕೆ ಅಂದರೆ ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಮೈ ಮೈಂಡ್ ಸೆಟ್ ಏನು ಹೇಳುತ್ತೆ, ನನಗೆ ಒಂದು ದಿನಕ್ಕೆ ನೀವು ಆಲ್ಮೋಸ್ಟ್ 10,000 ದುಡ್ಕೊಂಡ್ರಿ ಅಂದರೆ ದೆನ್ ವೈ ಯು ವಾಂಟ್ ಟು ಪುಟ್ ಮೋರ್ ರಿಸ್ಕ್ ಆನ್ ಮಾರ್ಕೆಟ್. ನಿಮ್ಮ ಮೈಂಡ್ ಸೆಟ್ ಯಾಕೆ ಹಾಳು ಮಾಡ್ಕೊಬೇಕು, ಯಾಕೆ ಓವರ್ ಟ್ರೇಡಿಂಗ್ ಮಾಡಬೇಕು, ಇದೆಲ್ಲ ನನ್ನ ಮೈಂಡಲ್ಲಿ ರನ್ ಆಗ್ತಿರುತ್ತೆ. ಅದೇ ರೀಸನ್ಗೆ ನಾನೇನು ಮಾಡ್ತೀನಿ, ಸೊ ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು. ಓಕೆನಾ. ಸೊ ಆಲ್ವೇಸ್ ಲೈಕ್ ವಾಟ್ ಎವರ್ 10K ಇಸ್ ಅರ್ನಿಂಗ್ ಹ್ಯಾಪಿ ಅಂತ. ಸೊ ಅದೇ ಮೈಂಡ್ ಸೆಟ್ಟಲ್ಲಿ ಇರ್ತೀನಿ. ಸೊ ಟುಡೇ ಇಟ್ ವಾಸ್ ಲೈಕ್ ಎ ಕೈಂಡ್ ಆಫ್ ಬ್ಯಾಡ್ ಡೇ ಟು SL. ದೆನ್ ಐ ಸ್ಟಾರ್ಟೆಡ್ ಹೌ ಟು ಕವರ್ ಮೈ SL. ಸೊ ಎಲ್ಲಿಗೆ ಬಂದಾಗ ಕವರ್ ಮಾಡ್ಕೊಬೋದು, ಹೇಗೆ ಕವರ್ ಮಾಡ್ಕೊಬೋದು ಅಷ್ಟೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ಗೈಡ್ ಮಾಡ್ತೀನಿ. ನಿನ್ನೆ ನಿಮಗೆ ಯೂಟ್ಯೂಬಲ್ಲಿ ಕೂಡ ಹೇಳಿದೆ ಒಂದು ಮಾತು, ಮಾರ್ಕೆಟ್ ಏನಾದರೂ ಈ ಲೋ ಲೈಕ್ ಮೊನ್ನೆ ಲೋ ಏನಾದ್ರು ಬ್ರೇಕ್ ಡೌನ್ ಆದರೆ ಗೋ ವಿತ್ ಸೆಲ್ಲಿಂಗ್ ಸೆಟ್, ಸೆಲ್ ಆನ್ ರೈಸ್ ಆಗ್ಬಿಡುತ್ತೆ ಮಾರ್ಕೆಟು, ನೀವು ಹೆಂಗೆ ಹೋದ್ರೂ ಸೆಲ್ಲಿಂಗ್ ಮಾಡ್ಬೋದು ಅಂತ. ಇವತ್ತು ನಾನು ಏನು ಪ್ರಾಫಿಟ್ ಮಾಡಿದ್ದೀನಲ್ಲ, ನಿನ್ನೆ ತುಂಬ ಜನ ಆ ಪ್ರಾಫಿಟ್ನ ಮಾಡ್ಕೊಂಡಿದ್ದಾರೆ, ಬಟ್ ನಿನ್ನೆ ನಾನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಸೊ ಒನ್ಸ್ ಐ ಮೇಡ್ ಪ್ರಾಫಿಟ್ ಹಿಯರ್, ಸೊ ನನಗೇನು ಪ್ರಾಫಿಟ್ ಬೇಕಿತ್ತು ಅದು 10,000 to 12,000 ಇಲ್ಲ ಆಗೋಗಿದೆ ಅಂದಮೇಲೆ ದೆನ್ ವೈ ಐ ನೀಡ್ ಟು ಟ್ರೇಡ್ ಇಟ್ ಅಗೇನ್. ನಾನು ನಿಮಗೆ ಫಸ್ಟ್ ಹೇಳಿದ್ನಲ್ಲ, ನನ್ನ ದಿನ ಟಾರ್ಗೆಟ್ ರೀಚ್ ಆದರೆ ಮತ್ತೆ ನಾನು ಟ್ರೇಡ್ ಮಾಡಲ್ಲ. ಈಗ ಎಲ್ರಿಗೂ ಎಲ್ಲ ಥರ ಡಿಫ್ರೆಂಟ್ ಮೈಂಡ್ ಸೆಟ್ಸ್ ಇರುತ್ತೆ. ನಂದು ಮೈಂಡ್ ಸೆಟ್, ನನ್ನ ಸೈಕಾಲಜಿ ನಾನು ಬೆಳೆಸ್ಕೊಂಡಿರೋದಕ್ಕೆ. ಒನ್ಸ್ ನಿಮಗೆ ಗ್ರೀನಲ್ಲಿ ಲಕ್ಷ್ಮಿ ನೋಡಿದ ಮೇಲೆ ಐ ನೆವರ್ ಟರ್ನ್ ಬ್ಯಾಕ್ ಟು ರೆಡ್ ದಟ್ ಒನ್. ಅದೇ ನನ್ನ ಮೈಂಡ್ ಸೆಟ್ಟು. ಸೊ ಹಾಗಾಗಿನೇ ನಿಮಗೆ ಕ್ಲಿಯರಾಗಿ ಕೂಡ ಹೇಳಿದೆ, ಒನ್ಸ್ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕ್ ಡೌನ್ ಹೋದರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಶಾರ್ಪ್ ಫಾಲ್ ಆಗುತ್ತೆ ಅಂತ. ಸೇಮ್ ಲಾಜಿಕ್. ಅಫ್ಕೋರ್ಸ್ ನ್ಯೂಸ್ ಕೂಡ ಇದೆ ಮಾರ್ಕೆಟಲ್ಲಿ, ಏನಂದರೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕಾ ಮೇ ಬಿ ವಾರ್ ಮಾಡ್ಬೋದು ಅಂತ. ಸೊ ಅದ್ರದ್ದು ನ್ಯೂಸ್ ಬೇಸ್ ಮೇಲೆ ಮಾರ್ಕೆಟು ನಿನ್ನೆ ಅಷ್ಟು ವಾಲಟೈಲ್ ಆಗಿದ್ದು. ಸೊ ಅದಾದಮೇಲೆ ಇವತ್ತು ಕೂಡ ಲೈಕ್ ಇಟ್ಸ್ ಎ ಶಾರ್ಟ್ ಕವರಿಂಗ್ ರ್ಯಾಲಿ ಕೂಡ ಆಗಿದೆ, ಪ್ಲಸ್ ಸೈಡ್ ವೇಸ್ ಕೂಡ ಆಗಿದೆ. ಆ್ಯಂಡ್ ನ್ಯೂಸ್ ಬೇಸ್ಡ್ ಇದ್ದಾಗ ಡಿಫಿಕಲ್ಟ್ ಇರುತ್ತೆ ಟ್ರೇಡ್ ಮಾಡೋದಿಲ್ಲ ಅಂತಲ್ಲ. ಬಟ್ ಏನಂದರೆ ದೀಸ್ ಥಿಂಗ್ಸ್ ವೆರಿ ಈಸಿ ಟು ಟ್ರೇಡ್. ಅಂದರೆ ಈ ಲೆವೆಲ್ ಬ್ರೇಕ್ ಡೌನ್ ಆದಮೇಲೆ ಯಾರೆಲ್ಲ ಟ್ರೇಡ್ ಮಾಡಿರೋ ಮೆಸೇಜ್ಗಳು ನೋಡಿದೆ ನಾನು, ದೇ ಮೇಡ್ ಇಟ್ ಗುಡ್ ಪ್ರಾಫಿಟ್. ಬೆಳಗ್ಗೆ ದೇ ಟುಕ್ ಅ ಲಾಸ್ ಇಯರ್ 38-50% ಹೋಲ್ಡ್ ಮಾಡಲಿಲ್ಲ ಮಾರ್ಕೆಟ್, ದೇ ಟುಕ್ ಅ ಲಾಸ್ ಇಯರ್. ದೆನ್ ದೇ ಆರ್ ಸ್ಟಾರ್ಟೆಡ್ ಟು ಕವರಿಂಗ್ ಹಿಯರ್, ಬಿಕಾಸ್ ಒಂದೊಂದು ಸೈಡ್ ಪುಟ್ ಸೈಡ್ ಪ್ರೀಮಿಯಂ ರಾಕೆಟ್ ಥರ ಮೂವ್ ಆಗ್ತಿತ್ತು. ಇಲ್ಲಿ ಸ್ವಲ್ಪ ಕವರ್ ಮಾಡಿದ್ದಾರೆ, ಇಲ್ಲೂ ಕವರ್ ಮಾಡಿದ್ದಾರೆ. ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಯೂಸ್ ಟ್ರ್ಯಾಪ್ ಕೂಡ ಡೌನ್ ಸೈಡ್ ಕೂಡ ಹೋಗಿದೆ. ಸೊ ಇವತ್ತು ನಾನು ಕ್ಲಿಯರಾಗಿ ಹೇಳಿದ್ದೆ ಸ್ಟೂಡೆಂಟ್ಸ್ಗೆ, ಎನಿ ಮಾರ್ಕೆಟ್ ರೈಸ್. ಸೊ 3-4 ಸಿನಾರಿಯೋ ಹೇಳಿರ್ತೀನಿ. ಸೊ ಫ್ಲಾಟಿಶ್ ಓಪನ್ ಇದೆ, ಸೊ ಫ್ಲಾಟಿಶ್ ಓಪನ್ ಬಗ್ಗೆನೇ ಮಾತಾಡೋಣ. ರೆಸ್ಟ್ ಎವ್ರಿಥಿಂಗ್ ನೋ ಯೂಸ್, ಅದನ್ನು ಮಾತಾಡೋದ್ರಿಂದ ಯೂಸ್ ಆಗೋದಿಲ್ಲ. ಹಾಗಾಗಿ ಸೊ ಫಸ್ಟ್ ಕ್ಲಿಯರಾಗಿ ನಾನು ಫಸ್ಟ್ ಟ್ರೇಡ್ ಎಲ್ಲಿ ತೊಗೊಂಡೆ ಅಂದರೆ, ಇಟ್ಸ್ ಎ ಸೆಲ್ ಆನ್ ರೈಸ್ ಮಾರ್ಕೆಟ್. ಐ ಜಸ್ಟ್ ವೆಯ್ಟೆಡ್. ಒನ್ಸ್ ಮಾರ್ಕೆಟ್ ನನಗೆ ಈ ಲೋಗ್ ಬಂದು ಕ್ಲೋಸ್ ಆದಾಗ ಇಟ್ಸ್ ಎ ಕ್ಲಿಯರ್ ಕಟ್, ನನಗೆ ಮಾರ್ಕೆಟ್ ಇಲ್ಲಿಂದ ಒಂದು 10-15 ಪಾಯಿಂಟ್ ಎಂದು ಕೊಡ್ಬೋದು. ಲೆಟ್ಸ್ ಎಂಟರ್ ಇಟ್ ಟ್ರೇಡ್ ಅಂತ ಎಂಟ್ರಿ ಆದೆ. ಎಂಟ್ರಿ ಆಗಿ ನನಗೆ ನೀವು 1 ಪಾಯಿಂಟ್ ಕೂಡ ಪ್ಲಸ್ ತೋರಿಸಿಲ್ಲ. ಇಮ್ಮಿಡಿಯೇಟಾಗಿ ಐ ಎಕ್ಸಿಟೆಡ್ ಆನ್ 12-13 ಪಾಯಿಂಟ್ಸ್ ಎಕ್ಸಿಟ್ ಕೂಡ ಆಗ್ಬಿಟ್ಟೆ. ಓಕೆನಾ. 12,000 ಲಾಸ್ ತೋರಿಸಿ. ಅಗೇನ್ ಐ ವೆಯ್ಟೆಡ್, ಮಾರ್ಕೆಟ್ ಈಸ್ ಬ್ಯಾಕ್ ಟು ಸಮ್ ದಿಸ್ ಲೆವೆಲ್. ಸೊ ಮೇ ಬಿ ಸಮ್ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ನೋಡೋಣ, ಇನ್ನೊಂದು ಸ್ವಲ್ಪ ರಿಟ್ರೇಸ್ಮೆಂಟ್ ಆಗ್ಬೋದು ಅಂತ ನಾನು ಇಲ್ಲೇ ಎಂಟ್ರಿ ಆದೆ. ಇಮ್ಮಿಡಿಯೇಟಾಗಿ ಮಾರ್ಕೆಟ್ ಶಪ್ ಅಂತ ಮತ್ತೆ ಮೇಲೆ ಬಂತು. ಐ ಗಿವನ್ 7 ಪಾಯಿಂಟ್ಸ್ ಅಗೇನ್ ಲಾಸ್. ಟೋಟಲ್ 23 ಪಾಯಿಂಟ್ಸ್ ಲಾಸ್. ಐ ಟುಕ್ ಇಟ್ ಆ್ಯಂಡ್ ಜಸ್ಟ್ ವೆಯ್ಟೆಡ್. ಲೆಟ್ ಸಿ ಮಾರ್ಕೆಟ್ ಏನು ಮಾಡುತ್ತೆ, ವೆಯ್ಟ್ ಮಾಡೋಣ. ಬಿಕಾಸ್ ಮಾರ್ಕೆಟ್ ಏನಾದರೂ ಬ್ಯಾಕ್ ಟು ಸೇಮ್ ಲೆವೆಲ್, ಐ ವಿಲ್ ಗೋ ವಿತ್ ಸೆಲ್ಲಿಂಗ್ ಸೈಡ್, ಅದರ್ವೈಸ್ ವೆಯ್ಟ್ ಮಾಡೋಣ ಅಂತ. ಒನ್ಸ್ ಮಾರ್ಕೆಟು ಈ ಲೆವೆಲಿಂದ ಮೇಲಕ್ಕೆ ಬಂದು ಕ್ಲೋಸ್ ಆಯಿತು, ಇಟ್ಸ್ ಅ ಕ್ಲಿಯರ್ ಕಟ್ 23% ಲೆವೆಲಲ್ಲಿದೆ ಮಾರ್ಕೆಟು, ಇಲ್ಲಿಂದ ಒಂದು ನೆಗೆಟಿವ್ ಕೊಡ್ಬೋದು ಅಂತ. ಫಸ್ಟ್ ಟ್ರೇಡ್ ಐ ಮೇಡ್ ಇಟ್ ಹಿಯರ್. ಐ ಟುಕ್ ಇಟ್ ಆನ್ ಐ ಗೆಸ್ 8 ಪಾಯಿಂಟ್ಸ್ಗೇನೋ ಲಾಸ್ ಕವರ್ ಮಾಡ್ಬಿಟ್ಟು ಎಕ್ಸಿಟ್ ಆದೆ. ಓಕೆ, ನೆಕ್ಸ್ಟ್ ನಂದು ಇನ್ನೊಂದು 13 ಪಾಯಿಂಟ್ ಲಾಸ್ ಇದೆ. ಲೆಟ್ಸ್ ವೆಯ್ಟ್ ಮಾಡೋಣ ಅಂತ. ದೆನ್ ಏನು ಮಾಡಿದೆ, ಕ್ಲಿಯರ್ ಕಟ್ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ವೆರಿ ರೇರ್ ಇದೆ. ಲೆಟ್ಸ್ ಟೇಕ್ ಇಟ್ ಆ್ಯಂಡ್ ಡಬಲ್ ಕ್ವಾಂಟಿಟಿ. ಬಿಕಾಸ್ ಡಬಲ್ ಕ್ವಾಂಟಿಟಿ ಯೂಶ್ವಲಿ ನಾನು ಕನ್ಫರ್ಮೇಷನ್ಸ್ಗಳು ಇಲ್ಲದಲ್ಲೇ ಟ್ರೇಡ್ ಮಾಡೋದಿಲ್ಲ. ಸೊ ಕನ್ಫರ್ಮೇಷನ್ಸ್ ಅಂದರೆ ಮೈಂಡ್ ಸೆಟ್ಟಲ್ಲಿ ಇಲ್ಲಿಂದ ಇನ್ನೂ ಮಾರ್ಕೆಟ್ ಮೇಲೆ ಹೋಗೋದು ಕಷ್ಟ ಅಂತ ಐ ಟುಕ್ ಇಟ್ ಡಬಲ್ ಕ್ವಾಂಟಿಟಿ. ಡಬಲ್ ಕ್ವಾಂಟಿಟಿಯಲ್ಲಿ ವೆರಿ ಫಸ್ಟ್ ಟ್ರೇಡ್ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 10 ಪಾಯಿಂಟ್ಸ್. ಸೊ ನನಗೇನಾಗಿತ್ತು, ಆಲ್ಮೋಸ್ಟ್ 13 ಪಾಯಿಂಟ್ ಲಾಸ್ ಏನಿತ್ತು ಅದು ಕೂಡ ಕವರ್ ಆಗಿ ಐ ಕಮ್ ಬ್ಯಾಕ್ ಟು ದಿ 6 to 8K ಹತ್ರ ಪ್ರಾಫಿಟಿಗೆ ಬಂದು ನಿಂತಿತ್ತು ಅದು ಮಾರ್ಕೆಟ್. ದೆನ್ ಐ ಡಿಸೈಡೆಡ್ ರಿಟ್ರೇಸ್ಮೆಂಟ್ ಮತ್ತೆ ಬಂತು, ಮತ್ತೆ ನಾನು ತೊಗೊಂಡೆ. ಅಗೇನ್ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ ವೆರಿ ಗುಡ್ ಅಮೌಂಟ್. ಅಗೇನ್ ಮಾರ್ಕೆಟು ಇಲ್ಲಿಗೆ ರಿಟ್ರೇಸ್ಮೆಂಟಿಗೆ ಬಂದಾಗ ಅಗೇನ್ ಐ ಟ್ರೇಡೆಡ್, ಅಗೇನ್ ಐ ಕ್ಯಾಪ್ಚರ್ಡ್ ವೆರಿ ಗುಡ್ ಅಮೌಂಟ್. ಸೊ ಅದಾದಮೇಲೆ ವೆಯ್ಟ್ ಮಾಡ್ತಿದ್ದೆ, ಬಿಕಾಸ್ ಮೈ ಮೈಂಡ್ ಸೆಟ್ ಈಸ್ ಸೆಲ್ಲಿಂಗ್ ಸೈಡ್, ನೋ ಬೈಯಿಂಗ್ ಸೈಡ್ ಮೈಂಡ್ ಸೆಟ್ ಕೂಡ ಇಲ್ಲ ನನಗೆ. ಬಿಕಾಸ್ ಎರಡು ಕನ್ಫರ್ಮೇಷನ್ ಅಂತ ನಿಮಗೆ ಹೇಳಿದ್ನಲ್ಲ, ಒಂದು ರೌಂಡ್ ಫಿಗರ್ ಲೆವೆಲ್. ಸೊ ರೌಂಡ್ ಫಿಗರ್ ಲೆವೆಲಲ್ಲಿ ಮಾರ್ಕೆಟ್ ಅಫ್ಕೋರ್ಸ್ ಸಮ್ ವಾಲಟೈಲಿಂದ ಅಪ್ಸೈಡ್ ಹೋಗಿರ್ಬೋದು, ಮತ್ತೆ ಇದು ಬೌನ್ಸ್ ಆಗುತ್ತೆ ಅನ್ನೋದು ಗೊತ್ತಿತ್ತು ನನಗೆ, ಅದೇ ರೀಸನ್ಗೆ. ದೆನ್ ಅಗೇನ್ ಇಟ್ ಈಸ್ ಕಮ್ ಬ್ಯಾಕ್ ಟು ದಿ 38% ಲೆವೆಲ್.
ಎಂಟರ್ಡ್ ಇಯರ್. ಸೊ 38% ಟಚ್ ಆಗ್ತಿದ್ದಂಗೆ ಎಂಟ್ರಿ ತೊಗೊಂಡೆ. ಇಮ್ಮಿಡಿಯೇಟ್ಲಿ ಐ ಗಾಟ್ ಇಟ್ ಆಲ್ಮೋಸ್ಟ್ 10 ಪಾಯಿಂಟ್ಸ್. ಇಮಿಡಿಯೇಟ್ಲಿ ಐ ಗಾಟ್ 10 ಪಾಯಿಂಟ್ಸ್ ಕ್ಯಾಪ್ಚರ್ಡ್, ಎಕ್ಸಿಟೆಡ್. ಓಕೆನಾ. ಸೊ ಅದಾದಮೇಲೆ ಕೂಡ ನೀವು ಟ್ರೇಡ್ ಮಾಡಿರೋರಿಗೆ ಲೈಕ್ ಇಲ್ಲಿಂದ ಮೇಲಕ್ಕೆ ಹೋಗಿ ಮಾರ್ಕೆಟ್ ಸ್ಲೋಲಿ ಪ್ರೀಮಿಯಮ್ ಕೆಳಗಡೆ ಬರ್ತಾ ಇದೆ. ಸೊ ನೆವರ್ ಎಕ್ಸ್ಪೆಕ್ಟ್ ಲೈಕ್ ದೀಸ್ ಮೂಮೆಂಟ್ ಎಲ್ಲ ಕಾಲ್ ಸೈಡ್ ಒಳ್ಳೆ ದುಡ್ಡು ಮಾಡ್ಬೋದಿತ್ತು, ಇಲ್ಲಿ ಕಾಲ್ ಸೈಡ್ ಒಳ್ಳೆ ದುಡ್ಡು ಮಾಡ್ಬೋದಿತ್ತು, ಎಸ್ ಅನ್ಸುತ್ತೆ, ಇಲ್ಲ ಅಂತಲ್ಲ. ಬಟ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗೋದು ಇಂಪಾರ್ಟೆಂಟ್ ಇರುತ್ತಲ್ಲ. ಸೊ ಯಾವುದೋ ಒಂದಿನ 90 ಡಿಗ್ರಿ ಫಾಲ್ ಆದಾಗ 90 ಡಿಗ್ರಿ ರಿಟರ್ನ್ ಆಗುತ್ತೆ ಅನ್ನೋದು ಹೇಳೋದು ತುಂಬಾ ಕಷ್ಟ. ಮಾರ್ಕೆಟು ಇಲ್ಲಿಂದ ಇಲ್ಲ 90 ಡಿಗ್ರಿ ರಿಟರ್ನ್ ಆಗ್ಬೋದು, ಮೇಲಿಂದ 90 ಡಿಗ್ರಿ ರಿಟರ್ನ್ ಆಗ್ಬೋದು. ನೋ, ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್. ಅದನ್ನು ಯಾರು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಓಕೆನಾ. ಸೊ ಹಾಗಾಗಿನೇ ಐ ಫೆಲ್ಟ್ ಇಟ್ ಲೈಕ್ ಓಕೆ. ಸೊ ಸರ್ಪ್ರೈಸಿಂಗ್ಲಿ ನನಗೂ ಕೂಡ ಮಾರ್ಕೆಟಲ್ಲಿ ಇವತ್ತು ಓವರ್ ಟ್ರೇಡಿಂಗ್ ಕೂಡ ಆಗಿದೆ. ಸೊ ನಾನು ನಿಮ್ಗೆ ಆಲ್ವೇಸ್ ಹೇಳ್ತೀನಿ, ಓವರ್ ಟ್ರೇಡಿಂಗ್ ಮಾಡಬೇಡಿ ಅಂತ. ಟುಡೇ ಐ ಮೇಡ್ ಅ ಮಿಸ್ಟೇಕ್. ಓಕೆನಾ. ಓವರ್ ಟ್ರೇಡಿಂಗ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಓವರ್ ಟ್ರೇಡಿಂಗ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಐ ಕ್ಲೋಸಿಂಗ್ ಇನ್ ಪ್ರಾಫಿಟ್, ನಾಟ್ ಇನ್ ಲಾಸ್. ನೆನ್ಪಿಟ್ಕೊಳ್ಳಿ, ಪ್ರಾಫಿಟಿಗೆ ಕನ್ವರ್ಟ್ ಆದಮೇಲೆ ಐ ಸ್ಟಾರ್ಟೆಡ್ ಓವರ್ ಟ್ರೇಡಿಂಗ್. ನನಗಿಲ್ಲಿ ಒನ್ಸ್ ಪ್ರಾಫಿಟಿಗೆ ಕನ್ವರ್ಟ್ ಮಾಡಿದ್ಮೇಲೆ ಐ ಸ್ಟಾರ್ಟೆಡ್ ಕ್ವಾಂಟಿಟಿ ಹೈ ಮಾಡಿದ್ದೀನಿ. ಕ್ವಾಂಟಿಟಿ ಹೈ ಮಾಡಿರೋದಕ್ಕೆ ನಿಮ್ಗಲ್ಲಿ ಅಮೌಂಟು ಜಾಸ್ತಿ ಕಾಣಿಸ್ತಿರೋದು. ವಾಟ್ ಎವರ್ ದ ಅಮೌಂಟ್ ಯು ಆರ್ ಸೇಯಿಂಗ್ ಬಿಕಾಸ್ ಆಫ್ ಕ್ವಾಂಟಿಟಿ ಹೈ. ನಾನು ರೆಗ್ಯುಲರ್ ಕ್ವಾಂಟಿಟಿ ಪ್ರಕಾರ ನನಗೆ ಅಮೌಂಟ್ ಬಂದು 25,000ಗಿಂತ ಜಾಸ್ತಿ ಆಗ್ತಿರಲಿಲ್ಲ. ನನ್ನ ರೆಗ್ಯುಲರ್ ಕ್ವಾಂಟಿಟಿ ಪ್ರಕಾರ ಲಾಸ್ ಕವರ್ ಮಾಡಿ ಐ ಕ್ಯಾನ್ ಮೇಡ್ ಇಟ್ 25,000. ನಾವು ಹೌ ಮಚ್ ಐ ಮೇಡ್ ಇಟ್ 50K. ಇಟ್ ಈಸ್ ನಥಿಂಗ್ ಬಟ್ ಕ್ವಾಂಟಿಟಿ ವೇರಿಯೇಷನ್. ನಾನು ನಿಮಗಿಲ್ಲಿ ಹೇಳ್ತಾ ಇಲ್ಲ ನಾನು ಸೇಮ್ ಕ್ವಾಂಟಿಟಿನ ಟ್ರೇಡ್ ಮಾಡಿ ಐ ಮೇಡ್ ದಿಸ್ ಮನಿ ಅಂದರೆ ನೋ, ನೆವರ್ ಎವರ್ ಥಿಂಕ್ ಲೈಕ್ ದಟ್. ಓಕೆನಾ. ದಿಸ್ ಈಸ್ ಕ್ವಾಂಟಿಟಿ ಅಮೌಂಟ್ ಜಾಸ್ತಿನೂ ತೊಗೊಂಡಿರುತ್ತೆ. ಕ್ವಾಂಟಿಟಿ ಜಾಸ್ತಿ ಆದಂಗೆ ಅಮೌಂಟ್, ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೂಡ ಜಾಸ್ತಿ ತೊಗೊಂಡಿರುತ್ತೆ. ಅದ್ರ ಪ್ರಕಾರ ಪ್ರಾಫಿಟ್ ಕೂಡ ಆಗಿರುತ್ತೆ. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ. ಥಿಂಗ್ಸ್ ನಾನು ಏನು ಗೈಡ್ ಮಾಡಿದ್ದೀನಿ ಅನ್ನೋದು ಕೂಡ ಅರ್ಥ ಆಗಿದೆ. ಬಿಕಾಸ್ ಆಫ್ ವಾರ್ ಥಿಂಗ್ಸ್ ನೆನ್ನೆ ಗೋಲ್ಡು ಮೇಲೆ ಹೋಗ್ತಿತ್ತು. ಏನಂದರೆ ಈ ಥರ ನ್ಯೂಸ್ಗಳಿದ್ದಾಗ ಸಮ್ಟೈಮ್ ಗೋಲ್ಡಲ್ಲಿ ಪ್ರಿಡಿಕ್ಷನ್ ಮಾಡೋದು ಕಷ್ಟ. ಗೋಲ್ಡ್ ವೆಂಟ್ ಅಪ್ ಸೈಡ್, ವೆರಿ ಗುಡ್ ಮೂವ್ ಕಂಪೇರ್ ಟು ಲೈಕ್ BTC. ನೆನ್ನೆ ಗೋಲ್ಡ್ ಒಂದು ಒಳ್ಳೆ ಮೂನ ಕೊಟ್ಟಿದೆ ಅಪ್ ಸೈಡಿಗೆ. ಸೊ ಇವಾಗ ನಿಮ್ಗೆ ನೋಡಬೇಕಂದ್ರೆ ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ನೆನ್ನೆನೂ ಗೋಲ್ಡಲ್ಲಿ ಕೂಡ ವೊಲಟೈಲ್ ಇತ್ತು. ಸಮ್ ಅಪ್ ಸೈಡ್ ಆ್ಯಂಡ್ ಮೂವ್, ಅಪ್ ಡೌನ್ ಎರಡೂ ಕೂಡ ಇದೆ. ಸೊ ನೀವು ಗೋಲ್ಡಲ್ಲಿ ಟ್ರೇಡ್ ಮಾಡ್ತೀನಿ ಅನ್ನೋರು ಕೂಡ ಈಸಿಯಾಗಿ ಸೇಮ್ ಇಂಡಿಕೇಟ್ರನ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಲಾಜಿಕ್ ನಾನು ಗೈಡ್ ಮಾಡಿಕೊಡ್ತೀನಿ ಹೇಗೆ ಎಂತ ಅನ್ನೋದನ್ನು. ಸೊ ಅದ್ರ ಪ್ರಕಾರ ನೀವು ಗೋಲ್ಡಲ್ಲಾರು ಟ್ರೇಡ್ ಮಾಡಿ, ಲೈಕ್ BTCಲಾರು ಟ್ರೇಡ್ ಮಾಡಿ, ಯು ಆರ್ ಕಂಫರ್ಟಬಲಿಟಿ. ಓಕೆನಾ. ನನಗೆ ಒನ್ಸ್ ಐ ವಿಲ್ ಗೆಟ್ ದ ಟೈಮ್, ಡೆಫಿನೆಟ್ಲಿ ಐ ವಿಲ್ ಕಮ್ ಬ್ಯಾಕ್ ಟು ದಿ ಗೋಲ್ಡ್ ಲೆವೆಲ್. ಐ ನೋ ದಟ್. ಬಿಕಾಸ್ ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ನಾನು ಗೋಲ್ಡಲ್ಲಿ ಒಂದು ತಿಂಗಳಲ್ಲಿ ಐ ಮೇಡ್ ಇಟ್ 180,000 ಇನ್ವೆಸ್ಟ್ಮೆಂಟ್ಗೆ 1 ಲಕ್ಷ ದುಡ್ಡು ಮಾಡಿದ್ದವನು ನಾನು. ಇಟ್ ಈಸ್ ನಾಟ್ ಲೈಕ್ ನಿಮಗೆ ನಾಲೆಡ್ಜ್ ಬೆಳೀತಾ ನೀವು ಯಾವ್ದ್ರಲ್ಲಿ ಬೇಕಿರೋ ಟ್ರೇಡ್ ಮಾಡ್ಬೋದು. ಸೊ ನನಗೆ ಸ್ವಲ್ಪ ದಿನ ನಾನು ಕಂಪ್ಲೀಟ್ ಇದ್ರ ಮೇಲೆ ಫೋಕಸ್ ಮಾಡೋದು ಕಷ್ಟ ಇದೆ. ಸೊ ನಂದು ಪರ್ಸ್ನಲ್ ವರ್ಕ್ಸ್ಗಳು ಕೂಡ ಇದ್ದಾವೆ. ಅಂದರೆ ಪರ್ಸ್ನಲ್ ವರ್ಕ್ ಕಡೆ ನಾನು ಯಾವುದೇ ಆಫೀಸ್ ವರ್ಕ್ ಮಾಡಲ್ಲ. ನನ್ನ ಯಾವುದೇ ಥಿಂಗ್ಸ್ಗಳಿದ್ದಾವೆ. ನಂದು ಲ್ಯಾಂಡ್ನ ಲೈಕ್ ಫಾರ್ಮಿಂಗ್ ಲ್ಯಾಂಡ್ ಇದೆ, ಅದನ್ನು ಕೂಡ ತೋಟವಾಗಿ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿನೇ ಅದರಲ್ಲೂ ಕೂಡ ಸ್ವಲ್ಪ ಬ್ಯುಸಿ ಇದ್ದೇ ಇರ್ತೀನಿ. ಕಂಟಿನ್ಯೂಸ್ ಆಗಿ ಮನೆಯಿಂದ ಫೋನ್ಸ್ ಬರ್ತಿರುತ್ತೆ, ಅದು ಇದು ಅಂತ. ಹಾಗಾಗಿ ಎಲ್ಲಾದ್ರ ಮೇಲೂ ಫೋಕಸ್ ಮಾಡ್ಕೊಂಡು ಕೂತ್ಕೊಳ್ಳೋದು ತುಂಬಾ ಕಷ್ಟ. ಲೆಟ್ಸ್ ಸಿ, ಒಂದರಲ್ಲಿ ನಿಮಗೆ ಆಲ್ಮೋಸ್ಟ್ ಪ್ರಾಫಿಟ್ ಆಗ್ತಿದೆಯಾ, ಜಸ್ಟ್ ಫೋಕಸ್ ಇಟ್. ನಿಮಗೆ ನಾಲೆಡ್ಜ್ ಬೆಳ್ಕೊಂಡಿದೆ ಅಂದರೆ ನೀವು ಇವತ್ತಿಲ್ಲ ಅಂದರೆ ನಾಳೆ ವಿಲ್ ಮೇಕ್ ಡಬಲ್ ದ ಮನಿ. ಅದರಲ್ಲಿ ಏನಿದೆ. ಸೊ ಫೋಕಸ್ ಯುವರ್ ಥಿಂಗ್ಸ್. ಇಷ್ಟು ನಾನು ನಿಮಗೆ ಹೇಳಬೇಕಾದ್ರೆ 2 ಥಿಂಗ್ಸ್ನ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ಒಂದು, ಟುಡೇ ಐ ಮೇಡ್ ಇಟ್ ಓವರ್ ಟ್ರೇಡಿಂಗ್. ಒಂದು ಓವರ್ ಟ್ರೇಡಿಂಗ್ ಆಗಿದೆ, ದಟ್ ಈಸ್ ರಾಂಗ್. 2, ಐ ಟ್ರೇಡೆಡ್ ಡಬಲ್ ಕ್ವಾಂಟಿಟಿ, ದಟ್ ಈಸ್ ಆಲ್ಸೋ ರಾಂಗ್. ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಬೋತ್ ಥಿಂಗ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಐ ಮ್ಯಾನೇಜ್ಡ್ ಇಟ್. ನ್ಯೂ ಕಮರ್ಸ್, ದೀಸ್ 2 ಮಿಸ್ಟೇಕ್ಸ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ಮಿಸ್ಟೇಕು ಮಾಡಬೇಡಿ ಓವರ್ ಟ್ರೇಡಿಂಗ್, ಈ ಮಿಸ್ಟೇಕು ಮಾಡಬೇಡಿ ಡಬಲ್ ಕ್ವಾಂಟಿಟಿ. ಸೊ ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮಗೆ ಅರ್ಥ ಆಗುತ್ತೆ, ನೀವೇ ಕಲಿತಾ ಹೋಗ್ತೀರ. ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.